ಎಲ್ರಿಗೂ ನಮಸ್ತೆ. ಫೈನಲ್ ಈ ಖಾತಾ ಅಂದರೆ ಕರ್ನಾಟಕದ ಎಲ್ಲ ಆಸ್ತಿಗಳಿಗೆ ಈ ಖಾತಾ ಕಡ್ಡಾಯ ಅಂತ ಹೇಳ್ತಾ ಇದೆ ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರವು ರಾಜ್ಯದಲ್ಲಿನ ಎಲ್ಲ ಆಸ್ತಿಗಳ ನೋಂದಣಿಗೆ ಸಂಬಂಧಿಸಿದಂತೆ ಮಹತ್ವದ ಆದೇಶವೊಂದನ್ನು ಮಾಡಿದೆ. ಬೆಂಗಳೂರಿನಲ್ಲಿ ಈ ಖಾತಾ ವಿತರಣೆ ಮಾಡಲಾಗುತ್ತಿದೆ. ಸೊ ಕೆಲವರು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ, ಕೆಲವೊಂದು ಕಡೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ. ಬಟ್ ಸಚಿವರು ಕನ್ಫರ್ಮ್ ಮಾಡ್ತಿದ್ದಾರೆ, ನಾವು ಕೆಲವೊಂದು ಸೈಟ್ ರಿಜಿಸ್ಟ್ರೇಷನ್ ಡಿಲೇ ಆಗ್ತದೆ, ಸೊ ನಾವು ಅದನ್ನು ಎರಡೂ ಮ್ಯಾನೇಜ್ ಮಾಡಿಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ, ಈ ಖಾತಾ ಮಾಡ್ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಆದಷ್ಟು ನಿಮ್ಮ ಹತ್ತಿರದ ಒಂದು ಮಹಾನಗರ ಪಾಲಿಕೆ ಏನಿದೆ ಆ ಒಂದು ಆಸ್ತಿಗಳು ಬರುತ್ತೆ, ಸೊ ಹತ್ತಿರದ ಆಫೀಸ್ಗಳಿಗಾಗಿರ್ಬೋದು ವಿಸಿಟ್ ಮಾಡಿ ನೀವು ಕೇಳೋದು ಒಳ್ಳೆಯದು. ಸೊ ನಿಮ್ಗೆ ಏನಾದರೂ ಈ ಖಾತಾ ಮಾಡೋದಕ್ಕೆ ಪ್ರಾಬ್ಲಮ್ ಆಗ್ತಿದೆ ಅಂದರೆ ನೀವು ಸೊ ಅಫಿಷಿಯಲ್ ವೆಬ್ಸೈಟಲ್ಲಿ ಕೂಡ ಅದನ್ನು ನೀವೇನಾದರೂ ಲೈಕ್ ಟ್ವಿಟರ್ ಮುಖಾಂತರ ನೀವು ಅದನ್ನು ತಿಳಿಸಿದ್ರೆ ನಿಮಗೆ ಒಂದು ಸಚಿವರು ಅದನ್ನು ನಾವು ಸಜೆಸ್ಟ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಓಕೆನಾ. ಈಗಾಗಲೇ ನಗರದಲ್ಲಿನ ಎಲ್ಲ ಆಸ್ತಿಗಳ ಡಿಜಿಟಲೀಕರಣ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಈ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭವಾಗಿದ್ದು ಆಸ್ತಿಗಳ ಡಿಜಿಟಲ್ ಪ್ರಕ್ರಿಯೆ ಜೋರಾಗಿದೆ ಅಲ್ವಾ. ಇದೀಗ ಈ ಖಾತಾ ವ್ಯವಸ್ಥೆಯನ್ನು ರಾಜ್ಯದ ಎಲ್ಲಾ ಆಸ್ತಿಗಳಿಗೂ ಅನ್ವಯಿಸುವ ನಿಟ್ಟಿನಲ್ಲಿ ಮಹತ್ವದ ಆದೇಶವೊಂದನ್ನು ಮಾಡಲಾಗಿದೆ. ಏನಿದು ಹೊಸ ಆದೇಶ, ಯಾರಿಗೆಲ್ಲ ಅನ್ವಯ ಆಗುತ್ತೆ ಅಂತ ನೋಡೋದಾದ್ರೆ, ರಾಜ್ಯ ಸರ್ಕಾರವು ಆಸ್ತಿಗಳ ವಿಚಾರದಲ್ಲಿ ಮಹತ್ವದ ಹೆಜ್ಜೆಯೊಂದನ್ನು ಇರಿಸಿದೆ. ಈ ಮೂಲಕ ಕರ್ನಾಟಕದ ಎಲ್ಲಾ ಆಸ್ತಿದಾರರಿಗೂ ಇದು ಅನ್ವಯವಾಗಲಿದೆ. ಕರ್ನಾಟಕದಲ್ಲಿನ ಎಲ್ಲಾ ವಸತಿ, ಕೃಷಿ ಹಾಗೂ ವಾಣಿಜ್ಯ ಭೂಮಿಯೂ ಸೇರಿದಂತೆ ಎಲ್ಲಾ ಮಾದರಿಯ ಆಸ್ತಿಗಳ ವಿಚಾರದಲ್ಲಿಯೂ ಕೂಡ ಹೊಸ ಬದಲಾವಣೆ ತರಲಾಗುತ್ತಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಕರ್ನಾಟಕದಲ್ಲಿನ ಎಲ್ಲಾ ಮಾದರಿಯ ಆಸ್ತಿಗಳ ನೋಂದಣಿಗೂ ಈ ಖಾತಾವನ್ನು ರಾಜ್ಯ ಸರ್ಕಾರ ಕಡ್ಡಾಯ ಮಾಡಿ ಆದೇಶ ಹೊರಡಿಸಿದೆ. ಸ್ಥಿರಾಸ್ತಿಗಳ ನೋಂದಣಿ ಮಾಡಿಸಲು ಗ್ರಾಮ ಪಂಚಾಯಿತಿ ಹಾಗೂ ನಗರದ ಸ್ಥಳೀಯ ಸಂಸ್ಥೆಗಳಲ್ಲಿ ಈ ಖಾತಾ ವಿತರಿಸುವ ಬಗ್ಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ತಿಳಿಸಿದ್ದಾರೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಪೌರಾಡಳಿತ ಸಚಿವ ರಹೀಂ ಖಾನ್ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆದಿದೆ. ಈ ಸಭೆಯಲ್ಲಿ ಆಸ್ತಿಗಳ ನೋಂದಣಿ ಸಮಯದಲ್ಲಿ ಅನುಸರಿಸಬೇಕಾದ ವಿಧಾನದ ವಿಷಯದ ಬಗ್ಗೆ ತುಂಬಾ ಚರ್ಚೆಗಳು ನಡೆದಿದೆ. ಈ ಖಾತಾ ಕಡ್ಡಾಯ, ಇದ್ರ ಬಗ್ಗೆ ನೋಡೋದಾದ್ರೆ ಸಭೆಯಲ್ಲಿ ಹಲವು ವಿಷಯಗಳನ್ನ ಚರ್ಚೆ ಆಗಿತ್ತು. ಅದರಲ್ಲಿ ಪ್ರಮುಖವಾಗಿ ರಾಜ್ಯ ಗ್ರಾಮ ಪಂಚಾಯಿತಿಗಳು ಮತ್ತು ನಗರ ಪ್ರದೇಶಗಳ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯ ಎಲ್ಲಾ ಮಾದರಿ ಆಸ್ತಿಗಳ ನೋಂದಣಿಗೆ ಈ ಖಾತಾ ತ್ವರಿತವಾಗಿ ವಿತರಿಸುವಂತೆ ಸೂಚಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲದೆ ಎಲ್ಲಾ ಮಾದರಿ ಆಸ್ತಿಗಳಿಗೂ ಕಡ್ಡಾಯ ಈ ಖಾತಾ ಮಾಡುವ ಆದೇಶ ಬಗ್ಗೆ ಆದೇಶಿಸಿದೆ. ಅಂದ್ರೆ ಎಲ್ಲಾ ಖಾತಾಗಳಿಗೂ ಈ ಖಾತಾ ಕಡ್ಡಾಯ ಅಂತ ಹೇಳಿದ್ದಾರೆ. ಓಕೆನಾ. ಈ ಸಂಬಂಧ ಮಾತನಾಡಿರುವ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು, ಕರ್ನಾಟಕದ ಎಲ್ಲಾ ಮಾದರಿಯ ಆಸ್ತಿಗಳಿಗೂ ಈ ಖಾತಾ ಮಾಡಿಸುವುದು ಕಡ್ಡಾಯವಾಗಲಿದೆ. ಇವಾಗ ಅಂದ್ರೆ ಈ ಖಾತಾ ವಿತರಣೆ ಮಾಡುವುದರಲ್ಲಿ ಕೆಲವು ಸಣ್ಣ ಪುಟ್ಟ ಲೋಪಗಳಿವೆ, ಅವನ್ನು ಕಾಲಮಿತಿಯಲ್ಲಿ ಸರಿಪಡಿಸಲಾಗುತ್ತದೆ ಅಂತ ಕೂಡ ಹೇಳ್ತಿದ್ದಾರೆ. ನಾವು ಹೇಳಿದ್ನಲ್ಲ, ಸೊ ತುಂಬಾ ಜನ ಕಮೆಂಟ್ ಮಾಡ್ತಾರೆ, ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ನಮಗೆ ಗೊತ್ತಾಗ್ತಾ ಇಲ್ಲ, ಯಾರು ಸರಿಯಾಗಿ ಹೇಳ್ತಾ ಇಲ್ಲ, ಸೊ ಕೆಲವೊಂದು ಲೋಪಗಳಿದೆ, ಅದನ್ನು ಸರಿಪಡಿಸ್ಕೊಳ್ತೀವಿ ಅಂತ ಕೂಡ ಅವರು ಹೇಳಿದ್ದಾರೆ. ಓಕೆನಾ. ಈ ಖಾತಾ ಕಡ್ಡಾಯ, ಇದರ ಲಾಭ ಏನು ಅಂತ ನೋಡೋದಾದ್ರೆ, ರಾಜ್ಯದಲ್ಲಿನ ಎಲ್ಲಾ ಆಸ್ತಿಗಳಿಗೂ ಈ ಖಾತಾ ಕಡ್ಡಾಯ ಮಾಡಿರುವುದರಿಂದ ಈ ಹಿಂದೆ ಪ್ರಮುಖ ಕಾರಣ ಇದೆ, ಅದು ಯಾವ ಆಸ್ತಿಗಳಲ್ಲಿ ಲೋಪವಾಗುವುದನ್ನು ತಡೆಯುವುದು. ಓಕೆನಾ. ಯಾವುದೇ ಆಸ್ತಿಗಳಲ್ಲಿ ಲೋಪವಾಗುವುದನ್ನು ತಡೆಯುವುದು ಇದರ ಮುಖ್ಯ ಉದ್ದೇಶ. ಅಂದ್ರೆ ಈಗ ನಕಲಿ ಖಾತೆಗಳನ್ನು ಸೃಷ್ಟಿಸೋದು, ದಾಖಲೆಗಳನ್ನ ಸೃಷ್ಟಿಸೋದು, ಅದನ್ನ ಸೇಲ್ ಮಾಡೋದು, ಇಬ್ಬರಿಗೆ ಈ ಮೋಸ ಮಾಡೋದಕ್ಕೆ ಬರೋಲ್ಲ ಈ ಖಾತಾ ಮಾಡಿಸ್ಕೊಂಡ್ರೆ. ಓಕೆನಾ. ಇದಕ್ಕೆಲ್ಲ ಒಂದು ಕಡಿವಾಣ ಹಾಕಬೇಕು ಅಂತಾನೆ ಈ ಖಾತಾನ ಕಡ್ಡಾಯ ಮಾಡಿದ್ದಾರೆ. ಈ ಖಾತಾ ಮಾಡಿಸಲು ಬೇಕಾಗುವ ದಾಖಲೆಗಳನ್ನ ನೀವು ನೋಡೋದಾದ್ರೆ, ಪ್ರಮುಖ ದಾಖಲೆ ಅಂದ್ರೆ ನೀವು ಕಟ್ಟಿರೋ ಆಸ್ತಿ ತೆರಿಗೆ ರಶೀದಿ ಬಿಲ್ ಬೇಕು, ಮತ್ತೆ ನಿಮ್ಮ ಆಸ್ತಿ ಮಾರಾಟ ಅಥವಾ ನೋಂದಣಿ ಪತ್ರ ಬೇಕು, ಇದಕ್ಕೆ ಸಂಬಂಧಿಸಿದ ಎಲ್ಲಾ ಮಾಲೀಕರ ಆಧಾರ್ ಕಾರ್ಡ್ ಬೇಕು, ಬೆಸ್ಕಾಂ ಬಿಲ್ ಅಂದ್ರೆ ವಿದ್ಯುತ್ ಬಿಲ್ ಬೇಕು, ಏನಾದರೂ ಅದು ಮನೆ ಅಥವಾ ಇದ್ರೆ, ಜಲಮಂಡಳಿ ನೀರೇನಾದ್ರು ಸಂಪರ್ಕ ಇದ್ರೆ, ನೀರು ಕಾವೇರಿ ಸಂಪರ್ಕ ಇದೆ ಅದ್ರ ಬಿಲ್ ಬೇಕು, ಬಿಡಿಎ ಅಥವಾ ಪ್ರಯೋಜನಕಾರಿ ಪ್ರಾಧಿಕಾರದಿಂದ ಲೇಔಟ್ ಅಥವಾ ಸೈಟ್ ಅನುಮೋದನೆ ಒಂದು ದಾಖಲೆ ಬಳಿ ಇದ್ರೆ ನಿಮ್ಗೆ ಆ ದಾಖಲೆ ಬೇಕು, ಬಿಬಿಎಂಪಿ ಕಟ್ಟಡ ಯೋಜನೆ ಅನುಮೋದನೆ ದಾಖಲೆ ಇದ್ರೆ ಬೇಕು, ಡಿಸಿ ಪರಿವರ್ತನೆ ದಾಖಲೆ ಇದ್ರೆ ಅದು ಕೊಡಬೇಕಾಗುತ್ತೆ, ಮತ್ತೆ ಬಿಡಿಎ ಇಲ್ಲವೇ ಕರ್ನಾಟಕ ಹೌಸಿಂಗ್ ಬೋರ್ಡ್ KHB ಅಂತ ಹೇಳ್ತಾರಲ್ಲ, ಅಥವಾ ಯಾವುದೇ ಸರ್ಕಾರಿ ಪ್ರಾಧಿಕಾರದಿಂದ ನೀಡಲಾದ ಹಂಚಿಕೆ ಪತ್ರ ಇರಬೇಕು. ಇದು ಒಂದೊಂದು ಪ್ರಕರಣಕ್ಕೂ ಭಿನ್ನವಾಗಿದೆ, ಮತ್ತೆ ನಿಮ್ಮ ಬಳಿ ದಾಖಲೆ ಇದ್ರೆ ಸಾಕು ಅಂತ ಕೂಡ ಹೇಳಿದ್ದಾರೆ. ಇದು ಪ್ರಮುಖವಾಗಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಅನ್ವಯಿಸುತ್ತೆ. ನಾನು ಹೇಳಿದಲ್ಲಿ ಇಷ್ಟು. ಉಳಿದಂತೆ ಕರ್ನಾಟಕದ ವಿವಿಧ ಭಾಗದಲ್ಲಿ ಸ್ಥಳೀಯ ಮಟ್ಟಕ್ಕೆ ಅನ್ವಯಿಸುವ ದಾಖಲೆಗಳು ತೆಗೆದುಕೊಂಡು ಹೋಗುವ ಅವಶ್ಯಕತೆ ಇದೆ ಅಂತ ಕೂಡ ತಿಳಿಸಲಾಗಿದೆ. ಓಕೆನಾ. ಸೊ ಒಟ್ಟಾರೆ ತುಂಬಾ ಜನ ಕೇಳ್ತಾ ಇದ್ದಾರೆ, ಈ ಖಾತಾಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಯಾವಾಗಿಂದ ಶುರುವಾಗುತ್ತೆ ಅಂತ. ಅಫಿಷಿಯಲ್ ಆಗಿ ಈ ಖಾತಾ ಮಾಡೋದು ಶುರುವಾಗಿದೆ. ಓಕೆನಾ. ಸೊ ನಿಮ್ಮ ಹತ್ತಿರದ ಒಂದು ಆಫೀಸ್ಗಳಿಗೆ ವಿಸಿಟ್ ಮಾಡಿ ನೀವು ಕೇಳಬಹುದು. ಕರೆಕ್ಟ್, ಕೆಲವೊಂದು ಲೋಪಗಳಿದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಸೊ ಸರ್ಕಾರನೂ ಅದನ್ನು ಒಪ್ಕೊಂಡಿದೆ, ಕೆಲವೊಂದು ಲೋಪಗಳಿದೆ, ನಾವು ಅದನ್ನ ಸರಿಪಡಿಸ್ಕೊಂತೀವಿ ದಿನ ಕಳೀತಾ ಅಂತ ಹೇಳಿದ್ದಾರೆ. ಓಕೆನಾ. ಸೊ ಆದಷ್ಟು ಬೇಗ ಎಲ್ಲರೂ ಈ ಖಾತಾ ಮಾಡಿಸ್ಕೊಳ್ಳಿ. ಓಕೆನಾ. ಸೊ ಒಂದು ಸೇಫ್, ಅವರೇ ಹೇಳಿದ್ದಾರೆ, ಸೇಫ್ ಇರುತ್ತೆ, ನಿಮಗೆ ಮಾರಾಟದಲ್ಲಿ ಯಾವುದೇ ರೀತಿ ಮೋಸ ಆಗಲ್ಲ, ಯಾರು ಅಂದ್ರೆ ಒಂದು ಫೇಕ್ ಡಾಕ್ಯುಮೆಂಟ್ ನ ಕ್ರಿಯೇಟ್ ಮಾಡೋದಕ್ಕಾಗಲ್ಲ ಅಂತ ಕೂಡ ಹೇಳಿದ್ದಾರೆ. ಸೊ ತುಂಬಾ ಜನ ಕಮೆಂಟ್ ಮಾಡ್ತಾರೆ, ಈ ಖಾತಾ ಇದು ಮಾಡಿಸ್ತಿಲ್ಲ, ಎಲ್ಲದಕ್ಕೂ ಅಪ್ಲೈ ಆಗುತ್ತೆ ಅಂತ. ಎಸ್, ಸರ್ಕಾರನೇ ಅಫಿಷಿಯಲ್ ಆಗಿ ಹೇಳಿದ್ದಾರೆ, ಇದು ಎಲ್ಲಾ ಆಸ್ತಿಗಳಿಗೂ ಅಪ್ಲೈ ಆಗುತ್ತೆ. ಓಕೆನಾ. ಸೊ ಅದು ಸೈಟ್ ಆಗಿರ್ಬೋದು, ಅಥವಾ ಕೃಷಿ ಜಮೀನು ಆಗಿರ್ಬೋದು, ಮನೆ ಆಗಿರ್ಬೋದು, ಈ ಖಾತಾ ಅಪ್ಲೈ ಆಗುತ್ತೆ. ಸೊ ಆದಷ್ಟು ಬೇಗ ಎಲ್ಲರೂ ಈ ಖಾತಾ ಮಾಡಿಸ್ಕೊಳ್ಳಿ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.